ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಂಡೇ ಚರ್ಚಿಂದ ಬಂದ ನಂತರ ಅದು ಮಾಡಿದ ವಿಡಿಯೋ. ಇವನು ಅವನ ಕಾರ್ ಸೀಟಲ್ಲಿ ಕೂತಿದ್ದಾನೆ. ಇದು ಅವನ ಕಾರ್ ಸೀಟ್. ಅದು ನಾವು ಲಾಕ್ ಮಾಡಿದ ನಂತರ ಅವನು ಮುಂದೆ ಬಂದು ಬೀಳಲ್ಲ ಒಂದು ವೇಳೆ ಬ್ರೇಕ್ ಹಾಕಿದರೆ. ಸೊ ಕಾರ್ ಸೀಟ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಥರ ಉಂಟು ಒಂದು ಕಾರ್ ಸೀಟ್. ಚರ್ಚಿಂದ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಅವನಿಗೆ ಇಷ್ಟ ಆಗಿದೆ. ಫಸ್ಟಲ್ಲಿ ಕೂರ್ತಾ ಇರಲಿಲ್ಲ, ಮತ್ತು ನಾನು ಹೇಳಿದೆ ಅಲೌಡ್ ಇಲ್ಲ ಮಕ್ಕಳು ಮುಂದೆ ಕೂತ್ಕೊಳ್ಳೋದು ಅಂತ ಹೇಳಿ. ಸೊ ಅದರ ನಂತರ ಕೂತ್ಕೊಳ್ತಾನೆ. ಅದು ಹೈಟ್ ಉಂಟು, ಸೊ ಅವನಿಗೆ ವಿಂಡೋ ಕಾಣಿಸುತ್ತೆ, ಸೊ ಅವನಿಗೆ ಕೂಡ ಕಿರಿಕಿರಿ ಏನೂ ಆಗಲ್ಲ. ಅದರ ನಂತರ ನಾನು ಹಾಲು ತೊಗೊಂಡ್ಲಿಕ್ಕೆ ಹೋಗಿದ್ದೆ, ಕಿರಿಕಿರಿ ಸ್ಟಾರ್ಟ್ ಮಾಡಿದ. ನನಗೆ ಒಂದು ಐಸ್ ಕ್ರೀಮ್ ಬೇಕು ಅಂತ ಹೇಳಿ, ಮತ್ತು ಯಾಕೆ ಬೆಳಿಗ್ಗೆ ಜಗಳ ಆಡೋದು ಅಂತ ಹೇಳಿ ತೆಗಿಸಿಕೊಟ್ಟದ್ದು. ಅದರ ನಂತರ ನಾವು ಬಂದದ್ದು ಮನೆಗೆ ಬಂದು ಇವರೆಲ್ಲ ಮನೆಗೆ ಬಂದಿದ್ದಾರೆ. ಕಾರಣ ನಾವು ಇವತ್ತು ಬ್ರೈಟ್ ಟು ಬಿ ಮಾಡ್ತಾ ಇದ್ದೀವಿ. ಬಂದೆ ಹೋಗ್ತಾ ಇರುವಾಗ ನೋಡಿ ಯಾರ್ದು ಬ್ರೈಟ್ ಟು ಬಿ ಅಂತ ಹೇಳಿ. ಸೊ ನಮ್ಮದು ಥೀಮು ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಕಲರ್. ಸೊ ನಾವು ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಥೀಮಿಗೆ ನಾನು ಸ್ವಲ್ಪ ಡೆಕೋರೇಷನ್ ಐಟಮ್ಸನ್ನು ತಂದಿದ್ದೆ ಆಲ್ರೆಡಿ. ಮತ್ತು ನಾವೆಲ್ಲರೂ ಕೂಡ ಬ್ಲ್ಯಾಕ್ ಕಲರ್ ಹಾಕೋದಂತ ಡಿಸೈಡ್ ಆಗಿದ್ವಿ. ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರೋದು ಇದು. ಬಟ್ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀವಿ, ಬಿಕಾಸ್ ಸಲೂನಲ್ಲಿ ಮಾಡಿದರೆ ಕಸ್ಟಮರ್ಸ್ ಬರ್ತಾರೆ, ನಮಗೆ ಕೂಡ ಎಂಜಾಯ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿ. ಸೊ ನಾವು ಮನೆಯಲ್ಲೇ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಹಾಕ್ಕೊಂಡಿದ್ದೀವಿ ಬ್ಲ್ಯಾಕ್. ಈಗ ಈ ಥರ ಕಾಣಿಸ್ತಾ ಉಂಟು. ಡೆಕೋರೇಷನ್ ಮಾಡಿದ ನಂತರ ಬ್ರೈಟ್ ಟು ಬಿ ಅಂತ ಹೇಳಿ ಹಾಕಿ ಈ ಥರ. ಇದೊಂದು ಸಾರಿಯಿಂದ ನಾವು ಮಾಡಿದ್ದದು. ನೆಕ್ಸ್ಟ್ ಇಲ್ಲಿ ಇವರೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನಾವು ವೇಟ್ ಮಾಡ್ತಾ ಇದ್ದೀವಿ ಬ್ರೈಡಿಗೆ. ಸೊ ಬ್ರೈಡ್ ಇನ್ನು ಬರಬೇಕಷ್ಟೇ. ಬ್ರೈಡಿಗೆ ಗೊತ್ತಿಲ್ಲ, ಬ್ರೈಡಿಗೆ ಸರ್ಪ್ರೈಸ್ ಆಗಿ ನಾವು ಮಾಡ್ತಾ ಇರೋದು. ಇದು ನನ್ನದು ಬ್ಲ್ಯಾಕ್ ಕಲರ್ ಡ್ರೆಸ್ಸು. ಸೊ ಫೋಟೋಸ್ ಎಲ್ಲ ಹೇಗೆ ಬರ್ತದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಇದ್ವಿ. ಇದೆಲ್ಲ ನಾವು ಪ್ರಿಪೇರ್ ಮಾಡಿದ್ದು ಸ್ವಲ್ಪ ಓಲ್ಡ್ ಸ್ಟೈಲಲ್ಲಿಯೇ ಇರಲಿ ಅಂತ ಹೇಳಿ. ನೆಕ್ಸ್ಟ್ ಬ್ರೈಡ್ ಬಂದು 11:30ಗೆ ಬರಲಿಕ್ಕಿದ್ಲು. ಸೊ ಟೈಮ್ ಆಯಿತು ಅಂತ ಹೇಳಿ ನಾವಿಲ್ಲಿ ಮೊಜಿಟೋಗೆ ರೆಡಿ ಮಾಡ್ತಾ ಇದ್ವಿ. ನಮಗೆ ಮೊಜಿಟೋ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ, ಬಟ್ ಸ್ಪ್ರೈಟಲ್ಲಿ ಮಾಡ್ತಾರೆ ಅಂತ ಹೇಳಿ ನೋಡಿದ್ದೆ ನಾನು ಮದುವೆ ಮನೆಯಲ್ಲಿ ಎಲ್ಲ ಕಾಕ್ಟೇಲ್ ಆ ಥರ ಇರುವಾಗ. ಸೊ ಮತ್ತೆ ನಾವು ಮಾಡ್ತಾ ಇದ್ವಿ. ನೀತಾ ಆಲ್ರೆಡಿ ವಿಡಿಯೋ ಮಾಡಿ ನೋಡ್ತಾ ಇದ್ಲು. ವಿಡಿಯೋದಲ್ಲಿ ನಮಗೆ ಹೇಳ್ತಾ ಇದ್ಲು ಈ ಥರ ಮಾಡಲಿಕ್ಕೆ ಅಂತ ಹೇಳಿ. ಇದೆಲ್ಲ ಗ್ಲಾಸಸ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇದ್ದದ್ದು ಮನೆಯಲ್ಲಿಯೇ. ಇದು ಕೂಡ ನನ್ನ ಹತ್ರ ಮೊದಲಿನಿಂದ ಇದೆ, ಈ ಸ್ಟ್ರಾ ವಿತ್ ಗ್ಲಾಸ್ ಏನು ಬರ್ತದೆ. ಸೊ ಅದರಲ್ಲಿ ಎಲ್ಲ ಹಾಕಿದರೆ ಸ್ವಲ್ಪ ಫೋಟೋಸಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಒಳ್ಳೆಯದು ಕೂಡ ಆಗಿತ್ತು ಮಾಡಿದ್ದು. ನಾವು ಸ್ಪ್ರೈಟ್ ಹಾಕಿ ಇಡಲ್ಲ, ಎಲ್ಲನೂ ಈ ಥರ ಹಾಕಿ ಸಕ್ಕರೆ ಮತ್ತು ಮಿಂಟ್ ಲೆಮನ್ ಎಲ್ಲ ಹಾಕಿ ಮಾಡಿದ್ವಿ. ತುಂಬಾ ಒಳ್ಳೆಯದಾಗಿತ್ತು. ನಾವು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಇದೆಲ್ಲ. ಅಡಿಗೆ ಕೆಲಸ ಎಲ್ಲ ಮೊದಲೇ ಮಾಡ್ಕೊಂಡಿದ್ದೆ. ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ, ಅದೇ ಆಗುತ್ತೆ ಅಂತ ಹೇಳಿ. ಓಲ್ಡ್ ಸ್ಟೈಲ್ ಅಂತ ಹೇಳಿದರೆ ಈ ಥರ ಎಲ್ಲ ಟಾಫೀಸ್ ಮತ್ತು ಈ ಜೀರಿಗೆ ಇದರಲ್ಲಿ ನೋಡ್ಬೋದು ನೀವೆಲ್ಲ. ನಾವು ಚಿಕ್ಕದಿರುವಾಗ ತಿನ್ನುವ ಚಾಕ್ಲೇಟ್ಸ್ ಆ ಥರವೇ ತಂದದ್ದು, ಬಿಕಾಸ್ ಸ್ವಲ್ಪ ಚಿಕ್ಕದಿದ್ದು ಮೆಮರಿ ಬರಲಿ ಅಂತ ಹೇಳಿ. ಇದು ಅವಳ ಗಿಫ್ಟ್. ಅದರ ನಂತರ ಅವಳಿಗೆ ಬುಕ್ಕೆ ಇದನ್ನೆಲ್ಲ ನಾವು ತಂದದ್ದು. ಬಾಯ್ಸ್ ಆರ್ ನಾಟ್ ಅಲೌಡ್ ಅಲ್ಲ ಅಂತ ಹೇಳಿರೋದು. ಮತ್ತು ಇದೊಂದು ಚೇರಿದು ಬುಕ್ಕೆ, ಹೂವಿದು ಬುಕ್ಕೆ ನನಗೆ ಅಷ್ಟೇನು ಬೇಡ ಅಂತ ಅನಿಸಿತು. ಇದು ಫ್ಲವರ್ ಬುಕ್ಕೆ ಕೂಡ ನೋಡ್ಬೋದು ನೀವು, ಸ್ವಲ್ಪ ಗೋಲ್ಡನಿಶ್ ಕಲರಲ್ಲಿ ಉಂಟು. ನನಗೆ ಪರ್ಸ್ನಲಿ, ನಮ್ಮೆಲ್ಲರಿಗೂ ಕೂಡ, ಬಟ್ ನನಗೆ ಪರ್ಸ್ನಲಿ ಆಡ್ ಕಲರ್ಸ್ ಇಷ್ಟ. ಬ್ಲ್ಯಾಕ್, ಗೋಲ್ಡನ್ ಅಥವಾ ರೆಡ್ ಆ ಥರ. ನನ್ನ ಮಗನ ನೇಮಿಂಗ್ ಸೆರೆಮನಿಗೂ ಕೂಡ ನಾನು ಬ್ಲ್ಯಾಕ್ ಆ್ಯಂಡ್ ರೆಡ್ ಮಾಡಿದ್ದೆ. ನನಗೆ ಆಡ್ ಕಲರ್ ಡೆಕೋರೇಷನ್ಸ್ಗಳು ತುಂಬ ಇಷ್ಟ. ಸೊ ಅದರ ನಂತರ ಅವಳು ಕಾಲ್ ಮಾಡಿ ಹೇಳಿದ್ಲು ನನಗೆ ಮನೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿ. ಸೊ ಅದರ ನಂತರ ಇವ್ರ ಮೇಲೆ ಹೋಗಿದ್ದರು ಕರ್ಕೊಂಡು ಬರ್ಲಿಕ್ಕೆ ಅಂತ ಹೇಳಿ. ಒಂದು ಸ್ವಲ್ಪ ಮೇಲೆ ಹೋಗುವಾಗ ನನಗೆ ರಿಯಲೈಸ್ ಆಯಿತು, ಇವರು 4 ಜನ ಕೂಡ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇದ್ದಾರಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಅದರ ನಂತರ ನನಗೆ ಗೊತ್ತಾದ ತಕ್ಷಣ ನಾನು ಹೇಳಿದೆ ಹೋಗಬೇಡಿ ಬನ್ನಿ ಅಂತ ಹೇಳಿ. ಮತ್ತು ರಿಷಲ್ ಬಟ್ಟೆ ಚೇಂಜ್ ಮಾಡಿ ನೀತನ ಜೊತೆಗೆ ಹೋದಳು, ಬಟ್ ಅವಳಿಗೆ ಗೊತ್ತಾಗಿಲ್ಲ. ಸೊ ಬ್ರೈಡ್ ಯಾರು ಅಂತ ಹೇಳಿ ನೋಡಿ, ಇವರು ಬ್ರೈಡ್. ಸೊ ಬರ್ತಾ ಇದ್ದಾಳೆ. ಅವಳು ಹೇಳೋದು ನನ್ನದು ವಿಡಿಯೋ ಮಾಡಬೇಡ ನೀನು. ಅವಳಿಗೆ ಐಡಿಯಾವೇ ಇಲ್ಲ. ಅವಳು ಒಳಗೆ ಬಂದರೂ ಕೂಡ ಈ ಡೆಕೋರೇಷನ್ ನೋಡಿಲ್ಲ. ನಾನು ಅಂದ್ಕೊಂಡೆ ಅವಳು ನೋಡಿದ್ದಾಳೆ ಅಂತ ಹೇಳಿ. ಅವಳು ಡೆಕೋರೇಷನ್ ನೋಡಿಲ್ಲ ಅಂತೆ. ಅವಳಿಗೆ ನಾವು ಕರೆಸಿದ್ದು ಪಾನಿಪುರಿ ಕಾಂಪಿಟೇಷನ್ ಮಾಡಲಿಕ್ಕೆ ಉಂಟು ಅಂತ ಹೇಳಿ
ಮೊದಲೇ ನಮ್ಮದು ಒಂದು 3 ತಿಂಗಳ ಮೊದಲೇ ಡಿಸೈಡ್ ಆಗಿತ್ತು. ಆ ವಿಡಿಯೋ ಅವಳೇ ತೆಗೆಯೋದಂತನೂ ಕೂಡ ಆಗಿತ್ತು. ಸೊ ಅದಕ್ಕೋಸ್ಕರ ಅವಳಿಗೆ ಕರೆಸಿದ್ದು ನಾವು. ಪಾನಿಪುರಿ ಕಾಂಪಿಟೇಷನ್ ಉಂಟು, ನೀನು ಬರಬೇಕು ಅಂತ ಹೇಳಿ ಮತ್ತೆ ಅವಳಿಗೆ ನಾವು ತೋರಿಸಿದ್ದು. ಅಂದರೆ ಅವಳೇ ಹಾಗೆ ಬಂದಳು ನೋಡು ಅಂತ ಹೇಳಿ. ಅವಳಿಗೆ ಆಗ ಗೊತ್ತಾಯಿತು ನನ್ನೆದ್ದು ಬ್ರೈಟ್ ಟು ಬಿ ಮಾಡಲಿಕ್ಕೇ ಕರೆದಿದ್ದಾರೆ ಅಂತ. ಅವಳು ಅಂದ್ಕೊಂಡಿದ್ದಾಳಂತೆ ಇದು ಸೆಟಪ್ ಮಾಡಿಟ್ಟಿದ್ದು ಪಾನಿಪುರಿ ಕಾಂಪಿಟೇಷನ್ಗೆ. ಬಟ್ ಏನು ಸೆಟಪ್ ಮಾಡಿದ್ದಾಳಂತೆ ಅವಳು ಸುತ್ತಿ ನೋಡಿರಲಿಲ್ಲ. ಸೊ ಬಂದ ನಂತರ ಅವಳಿಗೆ ಕೂಡ ತುಂಬ ಖುಷಿ ಆಯಿತು, ನಮಗೆ ಕೂಡ ತುಂಬ ಖುಷಿ ಆಯಿತು. ಸ್ವಲ್ಪ ದಿನ ಆಯಿತು ಅವಳು ಜಾಬ್ ಬಿಟ್ಟು, ಈಗ ಅವಳು ಕೂಡ ನಮಗೆ ಕಡಿಮೆ ಸಿಗೋದು ಈಗ. ಸೊ ಅವಳೀಗ ಬಂದಿದ್ದಾಳೆ. ಈಗ ನಾವು ರೆಡಿ ಮಾಡಿದ್ದನ್ನೆಲ್ಲ ಅವಳು ನೋಡ್ತಾ ಇದ್ದಾಳೆ. ಅವಳಿಗೆ ಫಸ್ಟ್ ಕೊಡ್ತಾ ಇರೋದು ಗಿಫ್ಟ್. ಅವಳಿಗೆ ಗಿಫ್ಟ್ ಏನಂತ ಹೇಳಿ ಗೊತ್ತಿರಲಿಲ್ಲ, ಅವಳಿಗೆ ಏನೂ ಸಹ ಗೊತ್ತಿರಲಿಲ್ಲ, ಏನುಂಟು ಅಂತ ಇವತ್ತು ಕೂಡ ಅವಳು ಪಾನಿಪುರಿ ಕಾಂಪಿಟೇಷನ್ಗೆ ವೀಡಿಯೋ ಮಾಡಲಿಕ್ಕಂತ ಬಂದವಳು. ಅದರ ನಂತರ ನಾವು ಅವಳಿಗೆ ಒಂದು ಡ್ರೆಸ್ ಆರ್ಡ್ರ್ ಮಾಡಿ ಇಟ್ಟಿದ್ವಿ. ಸೊ ಅವಳಿಗೆ ಡ್ರೆಸ್ ಆರ್ಡ್ರ್ ಮಾಡಿದ್ದನ್ನು ಅವಳು ನೋಡ್ತಾ ಇದ್ದಾಳೆ. ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೈಜ್ ನಮಗೆ ಅವಳು ಗೊತ್ತಿತ್ತು, ಯಾಕಂತ ಹೇಳಿದ್ರೆ ಅವಳು ನಮ್ಮ ಜೊತೆಗೆ ತುಂಬ ಸಮಯದಿಂದ ಇರೋದ್ರಿಂದ. ಸೊ ಡ್ರೆಸ್ ಸೈಜೆಲ್ಲ ಮೊದಲೇ ಗೊತ್ತಿತ್ತು. ಅವಳು ಸ್ವಲ್ಪ ನನ್ನಾಗೇ ಲೂಸ್ ಹಾಕೋದು. ಇದು ನಮ್ಮದು ಕೇಕ್ ಬ್ರೈಟ್ ಟು ಬಿದು. ಇದು ನಮಗೆ ದಿಲಾಯತ್ ಬೇಕಿನವರೇ ಮಾಡಿಕೊಟ್ಟಿದ್ದು. ನನ್ನ ಆಲ್ಮೋಸ್ಟ್ ಎಲ್ಲ ಕೇಕ್ಗಳು ಅವರೇ ಮಾಡೋದು. ಬಿಕಾಸ್ ಅವರು ನಾನು ಹೇಳಿದಾಗೆ ಮಾಡ್ತಾರೆ. ನನಗೆ ಇದು ನಾವು ಹೇಳಿದ್ದಕ್ಕಿಂತ ಜಾಸ್ತಿ ಫ್ಲವರ್ಸ್ ಅದು ಇದು ಹಾಕಿದರೆ ನನಗೆ ಸಿಟ್ಟು ಬರ್ತದೆ. ಬಟ್ ಅವ್ರು ನಾವು ಹೇಳಿದಾಗೆ ನನಗೆ ಹೇಗೆ ಬೇಕು ಆ ಥರ ಮಾಡಿ ಕೊಡ್ತಾರೆ. ನಾವು ಈ ಸಲ ಬ್ಲ್ಯಾಕ್ ಥೀಮ್ ಆಗಿರೋದ್ರಿಂದ ನನಗೆ ಕಾಸ್ಟ್ಲಿ ಕೂಡ ಬೇಡ ಇತ್ತು. ಮತ್ತು ಅವರೇ ಆಪ್ಷನ್ ಕೊಟ್ಟರು, ನೀವು ಚಾಕ್ಲೇಟಿಗೆ ಹೋಗು, ಬ್ಲ್ಯಾಕ್ ಕಲರ್ ನಾನು ಬೀಡ್ಸ್ ಹಾಕಿ ಕೊಡ್ತೇವೆ, ಗೋಲ್ಡನ್ ಬೀಡ್ಸ್. ಅದರ ನಂತರ ನನ್ನ ಮಗ ಅವರಿಗೆ ಫ್ಲವರ್ ಕೊಟ್ಟಿದ್ದು. ನಮ್ಮ ಅತ್ತೆ ಎಲ್ಲ ಒಂದು ಕಡೆ ಒಬ್ಬರಿಗೆ ವಿಸಿಟ್ ಮಾಡಲಿಕ್ಕೆ ಇತ್ತು, ಸೊ ಅಲ್ಲಿ ಹೋಗಿ ಬಂದದ್ದು. ಹಸ್ಬೆಂಡ್ ಕೂಡ ಚೇಂಜ್ ಮಾಡಿ ಬಂದರು, ಅವರು ಜಸ್ಟ್ ಬಂದದ್ದಷ್ಟೇ ವಿಸಿಟ್ ಮಾಡಿ. ಅದರ ನಂತರ ಇವರು ಬ್ರೈಟ್ ಟು ಬಿದು ಏನು ಹೇಳ್ತಾರೆ ನೇಮಿಂಗ್ ಇದು ಸೈಡಲ್ಲಿ ಹಾಕ್ತಾರಲ್ಲ ಅದನ್ನು ಹಾಕಿದ್ವಿ, ಪಿನ್ನಲ್ಲಿ ಹಾಕಿದ್ದು. ಬಿಕಾಸ್ ಇಲ್ಲ ಅಂತ ಹೇಳಿದ್ರೆ ಅದು ಬೀಳ್ತಾನೆ ಇರುತ್ತೆ ಯಾವತ್ತೂ ಕೂಡ ಅಂತ ಹೇಳಿ. ಸೊ ಈ ಥರ ಕಾಣಿಸ್ತಾ ಇತ್ತು ಅವರಿಗೆ ಡ್ರೆಸ್. ನನ್ನ ಮಗ ಮತ್ತು ಅವಳಿಗೆ ಬುಕ್ಕೆ ಕೂಡ ಕೊಟ್ಟಿದ್ದು. ಸೊ ಅವಳಿಗೆ ಕೂಡ ಒಂಥರ ಶಿವರಿಂಗ್ ಆಗ್ತಾಯಿತ್ತು, ಮರ್ಯಾದೆ ಕೂಡ ಆಗ್ತಾಯಿತ್ತು. ಬಿಕಾಸ್ ಅವ್ರು ಯೋಚನೆ ಕೂಡ ಮಾಡಿರಲಿಲ್ಲಲ್ಲ. ಅವಳು ಹೇಳೋದು ನಾನೊಂದು ವಾಚ್ ಕೂಡ ಹಾಕಿ ಬಂದಿಲ್ಲ, ನೀವು ಹೇಳಬೇಕಿತ್ತಲ್ಲ ನನಗೆ, ನಾನು ವೀಡಿಯೋ ಮಾಡಲಿಕ್ಕೆ ಅಂತ ಬಂದದ್ದು ಅಂತ. ಸೊ ಈ ಥರ ಕಾಣಿಸ್ತಾ ಇದ್ಲು ಅವಳು. ನಮಗೆ ಕೂಡ ಖುಷಿ ಆಯಿತು ಅವಳನ್ನು ನೋಡಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಯಾರ್ದಾದ್ರೂ ಬ್ರೈಟ್ ಟು ಬಿ ಮಾಡೋದು. ನಾವೆಲ್ಲರೂ ಕೂಡ ಇದ್ದೀವಿ ಫಸ್ಟ್ ಟೈಮು ಬ್ರೈಟ್ ಟು ಬಿ ನಾನು ಯಾರ್ದು ಕೂಡ ಮಾಡಿಲ್ಲ. ಸೊ ನಮಗೇನು ಖುಷಿ, ನಮಗೆ ಒಂದು ಫ್ರೀ ಟೈಮ್ ಕೊಟ್ಟಾಗೆ ಆಯಿತು ವರ್ಕ್ ಮಧ್ಯದಲ್ಲಿ. ಸೊ ಈ ಥರ ಕೇಕ್ ಅವಳು ಕಟ್ ಮಾಡ್ತಾ ಇದ್ದಾಳೆ. ನನಗೆ ಅಷ್ಟು ಚಾಕ್ಲೇಟ್ ಕೇಕ್ ಇಷ್ಟ ಇಲ್ಲ, ಬಟ್ ನಮಗೆ ಥೀಮ್ ಇರೋದ್ರಿಂದ ನಾನು ಕೇಕ್ ಚಾಕ್ಲೇಟ್ ಹೇಳಿದ್ದು ನಾವು. ಇಲ್ಲ ಅಂತ ಹೇಳಿದರೆ ನನಗೆ ಚಾಕ್ಲೇಟ್ ಕೇಕ್ ಅಷ್ಟು ಇಷ್ಟ ಇಲ್ಲ. ಬಿಕಾಸ್ ಆಫ್ ಇಷ್ಟೇ, ಅದು ತುಂಬ ಸ್ವೀಟ್ ಇರುತ್ತೆ ಅಂತ ಹೇಳಿ. ಇಲ್ಲಾಂದರೆ ನಾನು ಜಾಸ್ತಿ ಇಷ್ಟಪಡೋದು ವೈಟ್ ಫಾರೆಸ್ಟ್ ಇದು ಕೇಕ್ ಮಾತ್ರ. ಸೊ ಈ ಥರ ಅವಳು ಕರಿತಾ ಇದ್ಲು. ಸೊ ನಾನು ಹೇಳಿದೆ ನೀವೇ ತಿನ್ನಿ, ನಿಮ್ಮದೇ ಬ್ರೈಟ್ ಟು ಬಿ ಅಲ್ಲ, ನಿಮಗೆ ತಿನ್ನಿಸ್ಲಿಕ್ಕೆ ಇವತ್ತು ಬರ್ತ್ಡೇ ಅಲ್ಲ ಅಂತ ಹೇಳಿ. ಸೊ ಈ ಥರ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಒಳ್ಳೆಯದಾಯಿತು. ಯೋಚನೆ ಕೂಡ ಮಾಡಿರಲಿಲ್ಲ ನಾವು ಇಷ್ಟು ಎಂಜಾಯ್ ಆಗ್ಬೋದು ಅಂತ ಹೇಳಿ. ಅದರ ನಂತರ ಅವಳು ನನ್ನ ಮಗನಿಗೆ ಕೂಡ ತಿನ್ನಿಸಿದ್ದು. ನನ್ನ ಮಗನಿಗೆ ಒಂದು ಸಲ ಬೇಜಾರಾಗಿತ್ತು ಅವಳು ಕಟ್ ಮಾಡ್ತಾಳೆ ಅಂತ ಹೇಳಿ. ಅವನ ಮಕ್ಕಳ ಹಾಗೆ ಅಲ್ಲ, ಅವರಿಗೇ ಕಟ್ ಮಾಡಬೇಕು. ಅವನಿಗೆ ನಾವು ಮತ್ತೆ ಇದು ಫೋಟೋಸ್ ಎಲ್ಲ ಮೊಬೈಲಲ್ಲಿ ಹಾಕಿಕೊಟ್ಟು ಇದು ಕುರಿಸಿದ್ದು. ಇವತ್ತೇನೋ ಒಂದು ಕೇಕ್ ತಿಂದಿದ್ದಾನಪ್ಪ, ಇಲ್ಲಾಂದರೆ ಅವನಿಗೆ ಕೇಕ್ ಅಷ್ಟು ಇಷ್ಟ ಇಲ್ಲ. ಅವನು ಅದರ ನಂತರ ತಿಂದಿಲ್ಲ, ಅವಳು ತಿನ್ನಿಸಿದಷ್ಟೇ ಅವನು ಕೇಕ್ ತಿಂದದ್ದು. ಅದರ ನಂತರ ಅವನು ತಿಂದಿಲ್ಲ. ಮತ್ತು ಮೊಜಿಟೋ ಮಾಡುವಾಗ ಕೂಡ ಅವನು ಮೊದಲೇ ಡಿಸೈಡ್ ಮಾಡಿ ಹೇಳಿದ್ದ, ಇದು ಏನು ಜಗ್ಗಿದು ಗ್ಲಾಸ್ ಏನುಂಟು ಅದು ನನಗೇನೆ ಬೇಕು ಅಂತ ಹೇಳಿ. ನಾವು ಕೇಕ್ ಕಟ್ಟಿಂಗ್ ಆದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ವಿ. ಇಲ್ಲ ಅಂತ ಹೇಳಿದರೆ ಅವನು ಮೊದಲೇ ಆ ಗ್ಲಾಸಿಗೋಸ್ಕರ ಜಗಳ ಆಡ್ತಾನೆ ಅಂತ ಹೇಳಿ. ಸೊ ಅವನು ಹಠ ಮಾಡಿಲ್ಲ. ಮತ್ತು ಎಲ್ಲರಿಗೂ ಈಗ ಪ್ಲೇಟ್ ಕೊಟ್ಟಿದ್ದೀವಿ, ಕೇಕನ್ನೆಲ್ಲ ಕಟ್ ಮಾಡ್ತಾನೆ ಇದ್ದೀವಿ. ಕೇಕ್ ಮತ್ತು ಜ್ಯೂಸ್ ತಿಂದು ಪಾನಿಪುರಿ ಕಾಂಪಿಟೇಷನ್ ಕೂಡ ಉಂಟು ನಮ್ಮದು. ಪಾನಿಪುರಿ ಕಾಂಪಿಟೇಷನ್ ಇತ್ತು ನಮ್ಮದು, ಮೊದಲಿಂದನೇ ಪ್ಲ್ಯಾನ್ ಇತ್ತು ಮಾಡೋದು ಅಂತ ಹೇಳಿ. ಬಟ್ ಇವಳನ್ನು ಕರೆಸ್ಕೊಳ್ಬೇಕಲ್ಲ ಒಂದು ದಿನ ಅಂತ, ಅವಳು ಅದಕ್ಕೋಸ್ಕರ ಅಂತ ಹೇಳಿದರೆ ಮಾತ್ರ ಬರ್ತಾಳೆ ಅಂತ ಗೊತ್ತಿತ್ತು ನಮಗೆ. ಮತ್ತು ಇದು ಸರ್ಪ್ರೈಸ್ ಅಂತ ಆಗಲ್ಲ ಅಲ್ಲ ಬ್ರೈಟ್ ಟು ಬಿ, ಒಂದು ವೇಳೆ ಹೇಳಿ ಮಾಡಿದರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಇಷ್ಟು ದಿನ ದುಡಿದ್ದು. ಅವಳು ಮೊನ್ನೆ ಕೂಡ ಬಂದಾಗ ಹೇಳ್ತಾ ಇದ್ದು ಬರ್ತಾಳೆ ಅವಳು ನಮಗೆ ಮೀಟ್ ಆಗಲಿಕ್ಕೆ.
ನೀವು ಯಾವತ್ತಿಂದ ಹೇಳ್ತಾ ಇದ್ದೀರಾ ಮಾಡೋಣ ಅಂತೇಳಿ, ಇನ್ನೂ ಮಾಡಿಲ್ಲ. ನಿಮಗೆ ಯಾವಾಗ ಮಾಡೋದು, ನಂದು ಮದುವೆ ಆದ ನಂತರವ ಪಾನಿಪುರಿ ಕಾಂಪಿಟೇಷನ್ ಅಂತ ಹೇಳಿ. ಬಟ್ ನಾವು ಅದನ್ನು ಪೆಂಡಿಂಗಿಗೆ ಇಟ್ಟದ್ದು ಕಾರಣವೇ ಇಷ್ಟು, ಅವಳನ್ನು ಕರೆಸ್ಕೊಳ್ಬೇಕಲ್ಲ, ಮತ್ತು ಯಾವುದು ಪ್ಲ್ಯಾನ್ ಇರೋದಿಲ್ಲ ಕರೆಸ್ಕೊಳ್ಳಿಕ್ಕೆ. ನಮ್ಮ ಮನೆಗೆ ಬಾ ಅಂತ ಹೇಳಿದರೆ ಅವಳಿಗೆ ಗೊತ್ತಾಗತ್ತೆ ಅಂತ ಹೇಳಿ ಆ ಮೊಮೆಂಟಿಗೆ ಇಟ್ಟಿದ್ದು. ಮತ್ತು ಇವರು ಅದನ್ನೆಲ್ಲ ಖಾಲಿ ಮಾಡಿ ಅಂತ ಹೇಳಿದೆ. ಡ್ರೈ ಫ್ರೂಟ್ಸ್ ಮತ್ತು ಚಾಕ್ಲೇಟ್ಸ್ ಎಲ್ಲ ಇದೆ ಅಲ್ಲ, ಅದನ್ನೆಲ್ಲ ತಿಂತಾನೆ ಇದ್ವಿ ನಾವೆಲ್ಲರೂ ಕೂಡ. ತುಂಬಾ ಒಳ್ಳೆಯದಾಯಿತು. ಚಾಕ್ಲೇಟ್ಸ್ ಕೂಡ ಒಳ್ಳೆಯದಿತ್ತು. ಯಾರ್ಯಾರಿಗೆ ಯಾವ್ಯಾವುದು ಇಷ್ಟ ಅವರನ್ನು ಎತ್ಕೊಳ್ತಾ ಇದ್ದು. ನನಗೆ ಜಲ್ಲಿ ಚಾಕ್ಲೇಟ್ಸ್ ಅಷ್ಟು ಇಷ್ಟ ಇಲ್ಲ. ನನ್ನ ಮಗ ಕೂಡ ಜಲ್ಲಿಯಲ್ಲಿ ಇರೋದು ತಿನ್ನಲ್ಲ. ಮತ್ತು ನಾವು ಇದರಲ್ಲಿ ಗ್ಲಾಸಲ್ಲಿ ಇರುವ ಏನು ಪಿಕ್ಚರ್ಸ್ ಎಲ್ಲ ಏನುಂಟು ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡು ಫೋಟೋಸ್ ತೆಗಿಯೋದು ಅಥವಾ ವೀಡಿಯೋಸ್ ತೆಗಿಯೋದಂತ ಆಯಿತು. ನನ್ನ ಮಗ ಉಪದ್ರ ಮಾಡ್ತಾ ಇದ್ದ, ಮಾಡಲಿಕ್ಕೇ ಕೊಡ್ತಾ ಇರಲಿಲ್ಲ. ಮಕ್ಕಳು ಹಾಗೆ ಅಲ್ಲ. ಮತ್ತು ಅದರಲ್ಲಿ ಕೂಡ ನನ್ನ ಮಗ ಭಯಂಕರ ಜೋರಿನವನು. ಬಟ್ ಅವನು ಸ್ಕೂಲಲ್ಲಿ ತುಂಬ ಪಾಪ ಅಂತೆ ಆಗ್ಬೋದು. ಪಾಪ ಅಂದರೆ ಪಾಪ ಅಂತೆ. ಅವರ ಟೀಚರ್ಸ್ ಆಗಲಿ, ಅವರ ಬಸ್ಸಿನ ಆಂಟಿ ಆಗಲಿ ಹೇಳ್ತಾ ಇರ್ತಾರೆ, ಅವರು ಅಕ್ಕ ಕೂಡ, ಅವನು ಸ್ಕೂಲಲ್ಲಿ ತುಂಬ ಪಾಪ ಅಂತ ಹೇಳಿ. ಮನೆಯಲ್ಲಿ ತುಂಬ ಅಂದರೆ ತುಂಬ ಜೋರು, ಉಪದ್ರವೇ ಮಾಡೋದು, ಎಷ್ಟು ಹೇಳಿದರೂ ಕೇಳಲ್ಲ. ಸೊ ಹೇಗಾದರೂ ಮಾಡಿ ಮತ್ತೆ ಮಂಗ ಮಾಡಿತ್ತು. ಮತ್ತು ಇವರು ಹೋದರು ಮೇಲೆ ಫೋಟೋಸ್ ತೆಗಿಲಿಕ್ಕೋಸ್ಕರ. ಎಲ್ಲಿ ಫೋಟೋಸ್ ಒಳ್ಳೆಯದು ಬರ್ತದೆ ಅಂತ ಹೇಳಿ ಅವರೆಲ್ಲ ಜಾಗ ಹುಡುಕ್ತಾನೆ ಇದ್ದರು. ಸೊ ಎಲ್ಲಿ ತೆಗೆದ್ರು ಗೊತ್ತಿಲ್ಲ. ಮತ್ತು ಇಲ್ಲಿ ನಾವು ಪಾನಿಪುರಿ ಕಾಂಪಿಟೇಷನಿಗೆ ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮದು ಡಿಸೈಡ್ ಆಯಿತು, 15 ಪುರಿಗಳನ್ನು ಮಾಡೋದು 1 ನಿಮಿಷದಲ್ಲಿ, ಯಾರು ಬೇಗ ಮುಗಿಸ್ತಾರೆ ಅಂತ ಹೇಳಿ. ಈಗ ಹುಡುಕ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ನಿರೋಷ ಹೇಳಿದರು ನಾನು ಚಿಕ್ಕದು ತೊಗೊಳ್ತೀನಿ ಅಂತ. ಮತ್ತೆ ನಮಗೆ ಫ್ಲ್ಯಾಶ್ ಆಯಿತು, ಹೌದಲ್ಲ, ನಾವು ಚಿಕ್ಕದು ತೊಗೊಂಡ್ರೆ ಬೇಗ ಬಾಯಲ್ಲಿ ಹೋಗ್ತದೆ ಅಂತ ಹೇಳಿ. ಸೊ ಈಗ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ ಚಿಕ್ಕದು. ಸೊ ಈಗ ನಾವು ಫಸ್ಟ್ ಡಿಸೈಡ್ ಮಾಡಿದ್ವಿ 25, ಅದರ ನಂತರ 20ಗೆ ಬಂದ್ವಿ, ಅದರ ನಂತರ 15ಕ್ಕೆ ಬಂದ್ವಿ. ಸೊ 15 ಪಾನಿಪುರಿ ಅಂದರೆ ನೀರು ಹಾಕಲಿಕ್ಕೆ ಇಲ್ಲ, ನೀವು ನೋಡಿರ್ಬೋದು ವಿಡಿಯೋ. ಮಸಾಲ ಎಲ್ಲ ಹಾಕಿ ಇಟ್ಕೊಳ್ಳೋದು, ಖಾಲಿ ಪಾನಿಯಲ್ಲಿ ಮುಳುಗಿಸಿ ತಿನ್ನೋದು ಮಾತ್ರ. ಮತ್ತೆ ಸೊ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪಾನಿಪುರಿ ತುಂಬಾ ಇಷ್ಟ, ನಮಗೆಲ್ಲರಿಗೂ ಇಷ್ಟ. ಬಟ್ ನಮಗೆ ಸ್ವಲ್ಪ ಡೌಟ್ ಇದ್ದದ್ದು ನೀತನ ಮೇಲೆ. ಸೈಜ್ ಮೇಲೆ ಹೋಗಬೇಡಿ ಆಯಿತಾ. ನೀತ ಭಾರಿ ಫಾಸ್ಟ್ ತಿನ್ನೋದು ಪಾನಿಪುರಿ, ಮತ್ತು ಸ್ವಲ್ಪ ಜಾಸ್ತಿ ತಿನ್ನೋದು. ಅವಳಿಗೆ ಪಾನಿಪುರಿ ಅಂದರೆ ಜೀವ. ಸೊ ನಮಗೆ ಅನ್ನಿಸ್ತಾ ಇತ್ತು ಪಾನಿಪುರಿಯಲ್ಲಿ ನೀತವೇ ವಿನ್ನರ್ ಆಗೋದು ಅಂತ ಹೇಳಿ. ಮತ್ತು ನಾನು ಡಿಸೈಡ್ ಮಾಡಿದೆ, ನನಗೆ ಬೇರೆ ಓವರ್ ಕಾನ್ಫಿಡೆನ್ಸ್ ಆಯಿತಾ, ನಾನೇ ವಿನ್ ಆಗೋದು ಅಂತ ಹೇಳಿ. ಈಗ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ನೀತ ವಿನ್ ಆಗೋದು ಅಂತ ಹೇಳಿ, ಹೇಗಾದರೂ ಮಾಡಿ ನಾನು ವಿನ್ ಆಗಲೇಬೇಕು ಅಂತ ಹೇಳಿ ಮತ್ತು ನಾವು ಪಾನಿಪುರಿ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹಸ್ಬೆಂಡ್ ಫಾಸ್ಟ್ ತಿನ್ಬೋದು ಅಂತ. ಬಿಕಾಸ್ ನನ್ನ ಹಸ್ಬೆಂಡಿಗೆ ಓವರ್ ಈಟಿಂಗ್ ಅಥವಾ ಫಾಸ್ಟ್ ಬೇಡ ಅಂತ ಹೇಳಿದರು ತಿನ್ನೋದ್ರಿಂದ ಅವರಿಗೆ ವಾಮಿಟ್ ಆಗೋದು ಜಾಸ್ತಿ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಇವ್ರ ಹತ್ರ ಅಂತೂ ಆಗಲಿಕ್ಕಿಲ್ಲ, ಬಿಕಾಸ್ ಅವರಿಗೆ ಹಿಂದೆ ಬರ್ತದೆ ಅಂತ ಹೇಳಿ. ನಾನು ಮತ್ತೆ ಏನು ಮಾಡಿದಂದರೆ ಸ್ಟಾರ್ಟಿಂಗಲ್ಲಿ ಸರಿ ನೀರು ತುಂಬಿಸ್ಕೊಂಡಿದ್ದು. ಮತ್ತು ಓವರ್ ಕಾನ್ಫಿಡೆನ್ಸ್ ಅಲ್ಲ ನನಗೆ. ಇವ್ರದ್ದು ಯಾರ್ದು ಕೂಡ ಪ್ಲೇಟ್ ಸರಿಯಾಗಿ ನೋಡಲಿಲ್ಲ. ನಾನು ಮುಖ ನೋಡಿದ್ದೆ, ಬಟ್ ಪ್ಲೇಟ್ ನೋಡಿರಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು ನಾನೇ ಬರೋದು ಅಂತ ಹೇಳಿ. ಸೊ ನಾವು ಸ್ಟಾರ್ಟ್ ಮಾಡಿದ ನಂತರ ಸ್ವಲ್ಪ ಹೊತ್ತಾದ ನಂತರ ನೀವು ನೋಡ್ಬೋದು, ನಾನು ನನ್ನ ಹಸ್ಬೆಂಡಿದು ಪ್ಲೇಟ್ 2, 3 ಇರುವಾಗ ಸರಿಯಾಗಿ ನೋಡಿದೆ. ಅಂದರೆ ನಾನು ನೋಡ್ತಾ ಇದ್ದೆ, ಬಟ್ ಅದನ್ನು ಅಷ್ಟು ಕೌಂಟೆಲ್ಲ ಮಾಡ್ತಾ ಇರಲಿಲ್ಲ. ಯಾವಾಗ ಅವ್ರದ್ದು 2 ಉಂಟು ಅಂತ ಹೇಳಿ ಗೊತ್ತಾಯಿತು ನನಗೆ. ಎಂಥ ಸ್ಪೀಡ್ ಮಾಡಿದ್ದು ನಾನು, ಆದರೂ ಕೂಡ ಆಗಲಿಲ್ಲ, ಏನು ಮಾಡೋದು. ಬಟ್ ನಾನು ನೀತ ಸೇಮ್ ತಿಂದಿದ್ವಿ. ನನ್ನದು 2, ನೀತಂದು 2 ಇತ್ತು. ಬಟ್ ನೀತ ಮತ್ತು ನಾನು ಕಾಂಪಿಟೇಟರ್ ಅಂತ ಅಂದ್ಕೊಂಡಿದ್ವಿ. ಹಸ್ಬೆಂಡ್ ಮತ್ತು ನಾವು ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಅವರಿಗೆ ಯಾವತ್ತೂ ಕೂಡ ವಾಪಸ್ಸು ವಾಮಿಟಿಂಗ್ ಆಗೋದು. ಅದರ ನಂತರ ನಾವು ಇನ್ನೊಂದು ಗೇಮ್ ಆಟ ಆಡೋದಂತ ಡಿಸೈಡ್ ಆಯಿತು, ಹಿಟ್ಟನ್ನು ಪಾಸ್ ಮಾಡೋದು ಅಂತ ಹೇಳಿ. ಸೊ ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಿಟ್ಟು ಪಾಸ್ ಮಾಡೋದು ಈ ಥರ ಆಯಿತು. ಪಾಸಿಂಗೆಲ್ಲ ಆದ ನಂತರದ್ದು ಇದ್ರದ್ದು ಕೂಡ ನಾವು ಶಾರ್ಟ್ ಹಾಕಿದ್ದೀವಿ, ನೋಡಿರ್ಬೋದು. ನಿರೋಷ ದೊಡ್ಡ ಸ್ಟೈಲಲ್ಲಿ ನನ್ನ ಜೊತೆಗೆ ನಿಂತಿದ್ದು, ನಾನು ಮೇಡಮ್ ಹತ್ರ ನಿಲ್ಲೋದು ಅಂತ ಹೇಳಿ. ಬಿಕಾಸ್ ಅವಳು ಅಂದ್ಕೊಂಡಿದ್ಲು ಇವರೆಲ್ಲ ಅವ್ರ ಮೈ ಮೇಲೆ ಹಾಕ್ತಾರೆ, ನಾನು ಹಾಕಲ್ಲ ಅಂತ. ಬಟ್ ನನಗೆ ಮತ್ತು ಅವಳಿಗೆ ಹೈಟ್ ಪ್ರಾಬ್ಲಮ್ ಆಗಿ ಅವಳು ತುಂಬ ಕೆಳಗೆ, ಅವಳು ಬಗ್ಗಿದ್ದು ಸಾಕಾಗದೆ ಅವರ ಮೈ ಮೇಲೇ ಫುಲ್ ಬಿದ್ದಿದೆ. ಅದ್ರ ನಂತರ ಗೇಮ್ಸ್ ಎಲ್ಲ ಆಯಿತು, ಬಿಸಿಲು ಕೂಡ ತುಂಬ ಇತ್ತು. ಸೊ ಈಗ ನಾವು
ಪಾಸ್ತಾ ಮಾಡಿದ್ದೆ ನಾನು. ಪಾನಿಪುರಿ ತಿಂದೆ, ಹೊಟ್ಟೆ ತುಂಬಿತ್ತು ಫುಲ್ಲು. ಅವರಿಗೆ ಕೂಡ ಊಟ ಮಾಡಲಿಕ್ಕೆ ಬೇಡ ಇತ್ತು, ಬಟ್ ಲೇಟ್ ಆಗಿತ್ತು. ಸುಮ್ಮನೆ ವೇಟ್ ಮಾಡೋದು ಬೇಡ ಅಂತ ಹೇಳಿ ಪಾಸ್ತಾವನ್ನು ತಿನ್ನಲಿಕ್ಕೆ ತಗೊಂಡು ಬಂದೆ. ನಾನು ಪಾಸ್ತಾ ಕೂಡ ಅವರಿಗೆ ಇಷ್ಟ ಆದದ್ದನ್ನೇ ಮಾಡಿದ್ದೆ ನಾನು. ಬಿಕಾಸ್ ರೈಸ್ ಸಾಂಬಾರು ಅದು ಇದು ಎಲ್ಲ ಡೈಲಿ ತಿನ್ನುವ ವಸ್ತುವೇ ಅಲ್ಲ. ಪಾಸ್ತಾ ಪಾನಿಪುರಿ ಎಲ್ಲ ಕಡಿಮೆ ತಿನ್ನಲಿಕ್ಕೆ ಸಿಗುವ ವಸ್ತು. ಪಾನಿಪುರಿ ಮತ್ತೆ ನಾವು ವಾಪಸ್ ತೊಗೊಂಡಿಲ್ಲ. 15 ಪುರಿಗಳನ್ನು ಎಲ್ಲರೂ ದಬಾಯಿಸಿ ತಿಂದ್ವಿ ಅವರವರ ಪ್ಲೇಟಿದು. ಮತ್ತು ಹೊಟ್ಟೆ ತುಂಬಿಕೊಂಡಿತ್ತು, ಆದರೂ ಕೂಡ ತಿನ್ನಬೇಕು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಪಾಸ್ತಾ ತಿನ್ನಲಿಕ್ಕೆ ಸ್ಟಾರ್ಟ್. ಪಾಸ್ತಾ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗಿತ್ತು. ಮತ್ತು ನಮ್ಮ ಅತ್ತೆ ಕೂಡ ಪಾನಿಪುರಿಯೇ ತಿಂದದ್ದು. ಅವರಿಗೆ ಕೂಡ ಊಟಕ್ಕೆ ಕರೆದಿದ್ದೆ ನಾನು. ಅವರು ಕೂತಿದ್ರು, ಬಟ್ ಅವರು ಊಟ ಮಾಡಿಲ್ಲ. ನನಗೆ ಬೇಡ ಪಾಸ್ತಾ, ನಾನು ಮತ್ತೆ ಸಂಜೆನೇ ತಿಂತೀನಿ ಅಂತ ಹೇಳಿ. ಸೊ ಪಾಸ್ತಾ ಈ ಥರ ಕಾಣಿಸ್ತಾ ಉಂಟು. ನಾನು ರೆಡ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿಯೇ ಮಾಡೋದು. ಜಸ್ಟ್ ವೈಟ್ ಪಾಸ್ತಾ ಅಥವಾ ರೆಡ್ ಪಾಸ್ತಾ ಮಾಡೋದು ತುಂಬ ಕಡಿಮೆ. ಬಿಕಾಸ್ ನನಗೆ ಆ ಥರ ಇಷ್ಟ ಆಗುತ್ತೆ, ಎರಡು ಕೂಡ ಮಿಕ್ಸ್ ಮಾಡಿದರೆ. ಮತ್ತು ನಾನು ಮಾಡಿದ ಪಾಸ್ತಾ ಹೊಗಳ್ಕೊಳ್ಳೋದಂತ ಅಲ್ಲ, ಒಳ್ಳೆಯದಾಗ್ತದೆ ಅಂತ ಅನಿಸುತ್ತೆ, ಒಂದು ಹೊಟ್ಟೆಲಿ ಇಡ್ಬೋದು. ಅದರ ನಂತರ ನಾವು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗೇಮ್ಸನ್ನೆಲ್ಲ ಆಟಾಡ್ತಾ ಇದ್ವಿ. ಮತ್ತು ಸಂಜೆ ಕಾಫಿ ಟೈಮ್ ಆಯಿತು. ಇವರೆಲ್ಲ ಆಟ ಆಡ್ತಾನೆ ಇದ್ದರು. ಮತ್ತು ತಸ್ಲಿಮಾ ಎಡಿಟಿಂಗ್ ಮಾಡ್ತಾಯಿದ್ಲು. ಬಿಕಾಸ್ ಅವಳಿಗೆ ಇದು ಪಾನಿಪುರಿದು ಚಾಲೆಂಜ್ ಇದು ಹಾಕಲಿಕ್ಕೆ ಇತ್ತು ನಮಗೆ. ಎಡಿಟಿಂಗ್ ಅವಳಿದ್ದರೆ ಜಾಸ್ತಿಯಾಗಿ ಅವಳೇ ಮಾಡ್ತಾಳೆ, ಬಿಕಾಸ್ ಅವಳ ಎಡಿಟಿಂಗ್ ಒಳ್ಳೆಯದಾಗತ್ತೆ. ಹಾಗೆ ಕಾಫಿ ಕೂಡ ಮಾಡಿದ್ವಿ. ಕಾಫಿ ಎಲ್ಲ ಕುಡಿದೇ ಆಯಿತು. ಫೋಟೋಶೂಟು ವೀಡಿಯೋಸ್ ಎಲ್ಲ ಆಯಿತು. ಅದರ ನಂತರ ಅವಳನ್ನು ಬಿಡಲಿಕ್ಕೆ ಹೋದಳು ನೀತಾ ಮತ್ತು ಕ್ರಿಸ್ಟನ್ ಮತ್ತು ನಿರೋಷ ಅಲ್ಲಿಂದನೇ ಮನೆಗೆ ಹೋಗೋದು. ತಸ್ಲಿಮಾ ಹೋದರು. ರಿಷಲ್ ಹೋಗಿದ್ದಾರೆ ಆಲ್ರೆಡಿ. ರಿಷಲ್ಗೆ ಅರ್ಜೆಂಟ್ ಕೆಲಸ ಇತ್ತು, ಸೊ ರಿಷಲ್ ಹೋಗಿದ್ದಾರೆ. ಸೊ ಗೈಸ್, ನೀವು ನೋಡಿದ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.